ಹಲೋ ಹಾಯ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೀರೆಕಾಯಿ ಹೊಲದಲ್ಲಿ ಹೀರೆಕಾಯಿ ಬೆಳೆದಿದ್ದನ್ನು ತೋರಿಸಿದ್ದೇನೆ. ಇದು ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ತರಕಾರಿಯಾಗಿದೆ. ಒಮ್ಮೆ ಈ ತರಕಾರಿಗಳನ್ನು ನೋಡ್ಕೊಂಬನ್ನಿ. ಹೀರೆಕಾಯಿ ಸಣ್ಣ ಹೂ ಬಿಟ್ಟಾಗ ಹೀರೆಕಾಯಿ ಹೇಗಿರುತ್ತದೆ ನೋಡಿ. ಮೇಲೆ ಹೂ ಇದೆ, ಕೆಳಗೆ ಹೀರೆಕಾಯಿ ಬಿಟ್ಟಿದೆ ನೋಡಿ. ನೋಡಲು ಎಷ್ಟು ಚೆನ್ನಾಗಿ ಕಾಣುತ್ತದೆ ನೋಡಿ. ಇವೆಲ್ಲ ಹೀರೆಕಾಯಿ ಬಳ್ಳಿಗಳು. ಹೀರೆಕಾಯಿ ಬಳ್ಳಿಯು ಬೀಜ ಹಾಕುವಾಗ ಸಣ್ಣಗೆ ಸಸಿ ಆಗುತ್ತೆ. ಆಮೇಲೆ ಆ ಸಸಿಯು ಬೆಳೆದು ದೊಡ್ಡಾಗಿ ಅಗಲ ಪಗಲಗಳನ್ನು ಬಿಡುತ್ತವೆ. ಈಗ ಸಣ್ಣ ಹೀರೆಕಾಯಿ ಬಿಟ್ಟಿದೆ. ಇನ್ನೊಂದು ವಾರದಲ್ಲಿ ಅಥವಾ ಒಂದು 3-4 ದಿನದಲ್ಲಿ ಇದೇ ಹೀರೆಕಾಯಿ ದೊಡ್ಡ ಗಾತ್ರದಲ್ಲಿ ಆಗಿ ನಮಗೆ ಪಲ್ಯ ಮಾಡಿ ತಿನ್ನೋಕ್ಕೆ ಅನುಕೂಲ ಆಗುತ್ತದೆ. ಅಗಲಾಗಿ ಬಿಟ್ಟಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ಹೀರೆಕಾಯಿ ಬಳ್ಳಿ ಹೇಗಿರುತ್ತದೆ ಮತ್ತು ಹೀರೆಕಾಯಿ ಸಣ್ಣ ಇದ್ದಾಗ ಹೇಗೆ ಕಾಣುತ್ತದೆ ಅಂತ. ಹೀರೆಕಾಯಿಯು ಅತ್ಯಂತ ನೀರಿನ ಅಂಶ ಹೆಚ್ಚಿರುತ್ತದೆ. ಆದ್ದರಿಂದ ಇದು ಮಧುಮೇಹ ರೋಗ ನಿಯಂತ್ರಣಕ್ಕೆ ರಾಮಬಾಣ. ಮಧುಮೇಹ ರೋಗ ಯಾರು ಇರುತ್ತದೋ ಆ ಹೀರೆಕಾಯಿ ತಿನ್ನಬೇಕು. ಅಂದರೆ ನೀರಿನ ಅಂಶ ಹೆಚ್ಚಿಗೆ ಇರುತ್ತದೆ. ಆದ್ದರಿಂದ ಪ್ರತಿಯೊಂದು ನೀರಿನ ಅಂಶ ಹೆಚ್ಚಿರುತ್ತದೆ. ಹೀಗೆ ನನ್ನ ವಿಡಿಯೋಗಳನ್ನು ಇಷ್ಟ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಧನ್ಯವಾದಗಳು.